ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಇಬ್ರಿಯರಿಗೆ ಬರೆದ ಪತ್ರ 6ನೇ ಅಧ್ಯಾಯ ವಚನ 10. ನೀವು ದೇವ ಜನರಿಗೆ ಉಪಚಾರ ಮಾಡಿದ್ದೀರಿ, ಮಾಡುತ್ತಲೂ ಇದ್ದೀರಿ. ದೇವರ ಹೆಸರಿನಲ್ಲಿ ನೀವು ಮಾಡಿದ ಪ್ರೀತಿಪೂರ್ವಕವಾದ ಸೇವೆಯನ್ನು ದೇವರು ಮರೆಯುವಂತಿಲ್ಲ. ಅವರು ಅನ್ಯಾಯ ಮಾಡುವವರೇನೂ ಅಲ್ಲ. ಈ ವಾಕ್ಯದಲ್ಲಿ ನಾವು ನೋಡ್ತೇವೆ, ನೀವು ದೇವ ಜನರಿಗೆ ಉಪಚಾರ ಮಾಡಿದ್ದೀರಿ. ದೇವ ಜನರಿಗೆ ನೀವು ಉಪಚಾರ ಮಾಡಿ ದೇವರ ಹೆಸರಿನಲ್ಲಿ ನೀವು ಅನೇಕ ವಿಧವಾದ ಪ್ರೀತಿಪೂರ್ವಕ ಸೇವೆಗಳನ್ನು ಮಾಡುತ್ತಾ ಬಂದಿರುವಾಗ ದೇವರು ಅವುಗಳನ್ನ ಎಂದಿಗೂ ಮರೆಯುವುದಿಲ್ಲ. ನನ್ನ ನಾಮದಲ್ಲಿ ಒಂದು ಲೋಟ ನೀರು ಕೊಟ್ಟರು ಸಹ ನನ್ನ ಶಿಷ್ಯ ಇವನು, ನನ್ನ ದಾಸ ಎಂದು ನೀವು ಯಾರಿಗಾದರೂ ಈ ಚಿಕ್ಕವರಲ್ಲಿ ಒಂದು ಲೋಟ ನೀರು ಕೊಟ್ಟರು ಸಹ ದೇವರು ನಿಮಗೆ ತಕ್ಕ ಪ್ರತಿಫಲವನ್ನ ಕೊಡುವರು. ಸೊ ಸತ್ಕಾರ್ಯಗಳನ್ನ ಮಾಡುವುದರಲ್ಲಿ ನಾವು ಸೋತು ಹೋಗದೆ ದೇವ ಜನರಿಗೆ ಉಪಚಾರ ಮಾಡುತ್ತಾ ಬಂದಿದ್ದೀರಿ. ಅದನ್ನು ಮುಂದುವರಿಸಿ ದೇವರ ರಾಜ್ಯಕ್ಕಾಗಿ, ದೇವರ ಸೇವೆಗಾಗಿ ಪ್ರೀತಿಪೂರ್ವಕವಾದ ಕಾರ್ಯಗಳನ್ನ ಕೈಗೊಂಡಿದ್ದೀರಿ. ಅವುಗಳನ್ನು ನೀವು ಮುಂದುವರಿಸಿ. ದೇವರು ಮರೆಯುವಂತಿಲ್ಲ. ನೀವು ಮಾಡುವ ಎಲ್ಲಾ ಕೆಲಸಗಳಿಗೆ ತಕ್ಕ ಪ್ರತಿಫಲವನ್ನ ಕೊಡುತ್ತಾರೆ. ಈ ವಾಕ್ಯವನ್ನು ಓದುವಾಗ ಪವಿತ್ರಾತ್ಮರು ನನಗೆ ಪ್ರೇರೇಪಣೆ ಮಾಡಿದ್ದು 2 ಅರಸರುಗಳ ಗ್ರಂಥ 4ನೇ ಅಧ್ಯಾಯದಲ್ಲಿ ಒಂದು ಅದ್ಭುತಕರವಾದ ಘಟನೆ. ಅಲ್ಲಿ ಪ್ರವಾದಿ ಎಲೀಷನು ಶೂನೇಮ್ಯಳ ಸ್ತ್ರೀ, ಶೂನೇಮ್ಯ ಎಂಬ ಆ ಒಂದು ಪಟ್ಟಣಕ್ಕೆ ಹೋಗುವಾಗ, ಒಂದು ಮನೆಯನ್ನ ದಾಟಿ ಹೋಗುವಾಗ, ಶೂನೇಮ್ಯಳು ಎಂಬ ಸ್ತ್ರೀ ಎಲೀಷನು ದೇವರ ಪ್ರವಾದಿ ಎಂದು ಅರಿತುಕೊಂಡು ಆಕೆಯನ್ನ ಕರೆದು ಆತನಿಗೆ ರೊಟ್ಟಿ ಮತ್ತು ನೀರನ್ನ ಕೊಡುತ್ತಾಳೆ. ಸೊ ಎಲೀಷ ಮತ್ತು ಆತನ ಶಿಷ್ಯ ಗೇಹಜಿ ಅವರಲ್ಲಿ ರೊಟ್ಟಿ ಮತ್ತು ಆಹಾರವನ್ನ ಪೂಜಿಸುತ್ತಾರೆ. ಆ ದಾರಿಯಲ್ಲಿ ಹೋಗಿ ಬರುವಾಗಲೆಲ್ಲ, ಅಥವಾ ಎಲೀಷ ಪ್ರವಾದಿ ಆ ಊರಿಗೆ ಹೋಗುವಾಗಲೆಲ್ಲ ಆಕೆ ಆತನನ್ನು ತನ್ನ ಮನೆಗೆ ಕರೆದು ಉಪಚಾರ ಮಾಡಿ ಊಟ ಕೊಡುತ್ತಿದ್ದಳು. ಕೊನೆಗೊಮ್ಮೆ ಅವಳು ತನ್ನ ಗಂಡನಿಗೆ ಹೇಳುತ್ತಾಳೆ, ರೀ, ಈ ಪ್ರವಾದಿ, ಈ ದೇವರ ಸೇವಕ ಈ ಊರಿಗೆ ಬರುವಾಗೆಲ್ಲ ಅವರು ತಂಗುವಂತೆ ಮಹಡಿ ಮೇಲೆ ಒಂದು ಕೊಠಡಿ ಇದೆಯಲ್ಲ, ಆ ಕೊಠಡಿಯಲ್ಲಿ ಒಂದು ಮೇಜು, ಒಂದು ದೀಪಸ್ತಂಭ, ಒಂದು ಕುರ್ಚಿ, ಒಂದು ಹಾಸಿಗೆಯನ್ನ ಇಡೋಣ. ಆತ ಇಲ್ಲಿ ಬರುವಾಗಲೆಲ್ಲ ವಿಶ್ರಮಿಸಿಕೊಳ್ಳಲಿ ಎಂದು ಆತನು ದೇವರ ಪ್ರವಾದಿ, ದೇವರ ಸೇವಕ ಎಂದು ಗೌರವಿಸಿ ಆತನಿಗಾಗಿ ಒಂದು ಕೋಣೆಯನ್ನು ಸಹ ಸಿದ್ಧ ಮಾಡುತ್ತಾಳೆ. ನೀವು ದೇವ ಜನರಿಗಾಗಿ, ದೇವರ ಸೇವೆಗಾಗಿ ಮಾಡುವ ಪ್ರೀತಿಪೂರ್ವಕವಾದ ಸೇವೆಯನ್ನು, ಉಪಚಾರವನ್ನು ದೇವರು ಎಂದಿಗೂ ಮರೆಯುವುದಿಲ್ಲ. ತಕ್ಕ ಸಮಯದಲ್ಲಿ ಅದು ನಿಮಗೆ ಆಶೀರ್ವಾದವಾಗಿ ಹಿಂದಿರುಗಿಸುತ್ತದೆ. ಈ ಶೂನೇಮ್ಯ ಸ್ತ್ರೀ ಮಾಡಿದಂತ ಎಲ್ಲ ಕೆಲಸಗಳನ್ನ ನೋಡಿದ ಎಲೀಷನು ಹೇಳುತ್ತಾನೆ ತನ್ನ ಶಿಷ್ಯ ಗೇಹಜಿಗೆ, ಗೇಹಜಿ, ಆಕೆ ನನಗೆ ಇಷ್ಟೊಂದು ಮಾಡ್ತಾ ಇದ್ದಾಳೆ, ಆಕೆಗೋಸ್ಕರ ನಾನು ಏನಾದ್ರೂ ಮಾಡ್ಬೇಕು ಕಣು. ಶೂನೇಮ ಸ್ತ್ರೀಯನ್ನ ಕರೆಯುತ್ತಾನೆ, ನೀನು ನನ್ನನ್ನ ಉಪಚಾರ ಮಾಡಿದ್ಯಾ, ನನಗೆ ಸತ್ಕಾರ್ಯ ತೋರಿಸಿದ್ಯಾ, ನಿನಗೇನು ಬೇಕಾದ್ರೂ ಕೇಳಿಕೋ ಅನ್ನುವ ರೀತಿಯಲ್ಲಿ ಆಕೆ ಹೇಳುತ್ತಾಳೆ, ದೇವರ ದಯೆ, ನಿಮ್ಮ ಕರುಣೆ ನನ್ನ ಮೇಲೆ ಇರಲಿ ಎಂದು ಸುಮ್ಮನಾಗುತ್ತಾಳೆ. ಆಗ ಗೇಹಜಿ ಶಿಷ್ಯ ಹೇಳ್ತಾನೆ, ಗುರುವೇ, ಆಕೆಗೆ ಮಕ್ಕಳಿಲ್ಲ, ಆಕೆಗೆ ವಯಸ್ಸಾಗಿದೆ, ಗಂಡನು ವಯಸ್ಸಾದ ವ್ಯಕ್ತಿ, ಪುತ್ರ ಸಂತಾನ ಇಲ್ಲದಿದ್ದಾಳೆ ಎಂದು ಹೇಳುವಾಗ ಎಲೀಷ ಪ್ರವಾದಿ ಎದ್ದು ನಿಂತು ಹೇಳ್ತಾನೆ ಆ ಸ್ತ್ರೀಗೆ, ಮುಂದಿನ ವರ್ಷ ನಾನು ಬರುವಾಗ ನಿನಗೊಬ್ಬ ಗಂಡು ಮಗ ಇರುವನು. ನೋಡಿ, ಆಕೆ ದೇವ ಜನರನ್ನ ಉಪಚರಿಸಿದಳು, ದೇವರ ಸೇವೆಯನ್ನು ಪ್ರೀತಿಪೂರ್ವಕವಾಗಿ ಮಾಡಿದಳು. ಒಬ್ಬ ಪ್ರವಾದಿ ತಾನು ಪಡೆದುಕೊಂಡದಕ್ಕೆ ಆಶೀರ್ವಾದ ಮಾಡಿ ಪ್ರತಿಫಲ ನೀಡುವುದಾದರೆ, ನೀವು ದೇವರ ಸೇವೆ ಮಾಡುವಾಗ ರಾಜಾದಿ ರಾಜನು ನಿಮ್ಮ ಎಲ್ಲ ಕೊರತೆಗಳನ್ನ ನೀಗಿಸಿ ನಿಮ್ಮನ್ನು ಸಮೃದ್ಧಿಯಾಗಿ ಆಶೀರ್ವದಿಸಲು ಶಕ್ತರಾಗಿದ್ದಾರೆ. ಎಲೀಷನ ಮಾತಿನಂತೆ ಮುಂದಿನ ವರ್ಷದಲ್ಲಿ ಆಕೆಗೆ ಒಬ್ಬ ಪುತ್ರ ಸಂತಾನ, ಗಂಡು ಮಗು ದೇವರಿಂದ ಅನುಗ್ರಹಿಸಲ್ಪಡುತ್ತದೆ. ಆದ ಕಾರಣ ನಿಮ್ಮ ಸತ್ಕಾರ್ಯಗಳಲ್ಲಿ ಸೋತು ಹೋಗಬೇಡಿ. ಅವ್ರು ಹೀಗೆ ಹೇಳ್ತಾರೆ, ಇವರು ಹಾಗೆ ಹೇಳ್ತಾರೆ, ಜನ ಏನಾದ್ರೂ ಹೇಳ್ಕೊಳ್ಳು, ನಿನಗೆ ಸರಿ ಅನಿಸಿದ್ದೆ ಆದರೆ ನೀನು ಮಾಡುವ ಸೇವಾ ಕಾರ್ಯವನ್ನ ಮುಂದುವರಿಸು. ದೇವರಿಂದ ತಕ್ಕ ಪ್ರತಿಫಲವನ್ನ ಹೊಂದಿಕೊಳ್ಳುತ್ತಿ. ಅವರು ಅನ್ಯಾಯ ಮಾಡುವವರಲ್ಲ. ಕರ್ತನಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯನ್ನು, ಅವರ ಕುಟುಂಬಗಳು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ನೀವು ದೇವರ ಜನರಿಗೆ ಉಪಚಾರ ಮಾಡುತ್ತಿದ್ದೀರಿ, ಅವರಿಗೆ ಸತ್ಕಾರ್ಯಗಳನ್ನ ಮಾಡುತ್ತಿದ್ದೀರಿ.
ದೇವರ ಸೇವೆಯನ್ನು ಪ್ರೀತಿಪೂರ್ವಕವಾಗಿ ಮಾಡುತ್ತಿದ್ದೀರಿ. ಇದಕ್ಕೆ ನಿಮಗೆ ತಕ್ಕ ಪ್ರತಿಫಲ ದೊರಕುವುದು. ದೇವರು ಇವುಗಳನ್ನು ಎಂದಿಗೂ ಮರೆತು ಹೋಗುವುದಿಲ್ಲ. ಎಲೀಷಾ ಪ್ರವಾದಿ ಹೇಗೆ ಆ ಶುನೇಮ್ಯ ಸ್ತ್ರೀ ಮಾಡಿದ ಉಪಕಾರಕ್ಕೆ ಮರೆಯದೆ ಆಕೆಗೆ ಬೇಕಾದ ಆಶೀರ್ವಾದವನ್ನು ಅನುಗ್ರಹಿಸಿದನು. ಈ ಮುಂಜಾನೆ ಜೀವಸ್ವರವನ್ನ ಆಲಿಸುತ್ತಾ ದೇವರ ಸೇವೆಯಲ್ಲಿ ಭಾಗಿಯಾಗಿರುವ, ದೇವ ಜನರಿಗೆ ಉಪಚಾರ ಮಾಡುತ್ತಿರುವ, ನಾನಾ ವಿಧದಲ್ಲಿ ದೇವರ ರಾಜ್ಯಕ್ಕಾಗಿ ಸಹಾಯ ಮಾಡುತ್ತಿರುವ ಪ್ರತಿಯೊಂದು ಕುಟುಂಬಗಳು, ಯೇಸುವಿನ ನಾಮದಲ್ಲಿ ಆ ಕುಟುಂಬಗಳನ್ನು ಆಶೀರ್ವದಿಸುತ್ತೇನೆ. ಆ ಕುಟುಂಬದಲ್ಲಿ ಅನ್ನಪಾನಗಳು ಆಶೀರ್ವದಿಸಲ್ಪಡಲಿ. ಆ ಕುಟುಂಬದಲ್ಲಿರುವ ಕೊರತೆಗಳು ನೀಗಿ ಹೋಗಲಿ. ಆ ಕುಟುಂಬದಲ್ಲಿ ಪುತ್ರ ಸಂತಾನ ಕೊರತೆ ಇದ್ದರೆ ಯೇಸುವಿನ ನಾಮದಲ್ಲಿ ಬರುವ ವರ್ಷ ನಿನಗೊಬ್ಬ ಗಂಡು ಮಗ ಇರುವನು ಎಂಬ ವಾಕ್ಯ ಆ ಕುಟುಂಬಗಳಲ್ಲಿ ವಾಗ್ದಾನ ನೆರವೇರಲಿ. ಆ ಕುಟುಂಬಗಳಲ್ಲಿರುವ ಎಲ್ಲ ಕೊರತೆಗಳು ನೀಗಿ ಹೋಗಲಿ. ಇನ್ನು ಹೆಚ್ಚಾದ ರೀತಿಯಲ್ಲಿ ಅವರು ದೇವರ ರಾಜ್ಯಕ್ಕಾಗಿ ಸಹಾಯ ಮಾಡುವ ಕುಟುಂಬಗಳಾಗಿ ಮಾರ್ಪಡಿಸಲಿ. ಆ ಬಡ ವಿಧವೆ ತನ್ನ ಜೀವನಕ್ಕೆ ಆಧಾರವಾಗಿದ್ದನ್ನೇ ಕಾಣಿಕೆಯಾಗಿ ಕೊಟ್ಟಾಗ ಅದನ್ನ ಮೆಚ್ಚಿಕೊಂಡ ಪ್ರಭು ಯೇಸು ಇವರು ಕೊಡುತ್ತಿರುವ ಸೇವಾ ಕಾರ್ಯಗಳನ್ನ ಮೆಚ್ಚಿ ಅವರನ್ನು, ಅವರ ಕುಟುಂಬವನ್ನು ಆಶೀರ್ವದಿಸಿ ಅಭಿವೃದ್ಧಿ ಮಾಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್.